ಆಕ್ಟೋಪಸ್, ಪೆಡ್ಸ್ ನಕ್ಷತ್ರ, ಜರಿ, ಆಕ್ಟೋಪಸ್, ನಕ್ಷತ್ರ ಮೀನು, ಪ್ಲನೇರಿಯಾ, ಸಮುದ್ರ ಸೌತೆ, ಹಸ್ಕೆರಿಸ್. ದೊಡ್ಡದಾದ್ರೂ ದಹನ ಕ್ರಿಯೆಗೆ ಆಕ್ಸಿಜನ್ ಅಗತ್ಯ. ಇದು ದ್ರವ್ಯದ ಸ್ಥಿತಿಗಳು: ಘನ, ದ್ರವ, ಅನಿಲ. ಅನಿಲದ ಕಣಗಳು ಪರಸ್ಪರ ಆಕರ್ಷಣೆ ಹೊಂದಿರುವುದಿಲ್ಲ, ಇದು ಸ್ವತಂತ್ರವಾಗಿ ಚಲಿಸುತ್ತವೆ. ಮತ್ತು ಇದು ದ್ರವ. ಈ ದ್ರವದ ಕಣಗಳು ಜಾಗದಲ್ಲಿ ಖಾಲಿ ಬಿಟ್ಟ ಸ್ಥಳಗಳು ಕಂಡುಬರುತ್ತವೆ, ಇದು ಹರಿಯುವ ವಸ್ತುಗಳಾಗಿವೆ. ಇದು ಅನಿಲ. ಇದು ಘನ. ಇದು ಘನದ ಕಣಗಳು ಪರಸ್ಪರ ಹರಿದಿಸುತ್ತವೆ, ಇದರ ಖಾಲಿ ಜಾಗದಲ್ಲಿ ಖಾಲಿ ಸ್ಥಳಗಳು ಕಂಡುಬರುವುದಿಲ್ಲ, ಇದು ಗಟ್ಟಿಯಾದ ವಸ್ತುಗಳಾಗಿವೆ. ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಹೊಂದಿರುತ್ತವೆ. ಬೆಳಕು ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ, ಇದಕ್ಕೆ ಬೆಳಕಿನ ವಕ್ರಭವನ ಎನ್ನುವರು. ಬೆಳಕು ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ, ಇದಕ್ಕೆ ಬೆಳಕಿನ ವಕ್ರಭವನ ಎನ್ನುವರು. Thank you.